ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದ ತಬಾಹಿ ಹಾಡಿನ ವಿಡಿಯೋ ನೋಡಿದಂತಹ ಕೆಲವರು ಇದನ್ನ ಕಾಂಡೋಮ್ ಜಾಹೀರಾತಿಗೆ ಹೋಲಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಗೆ ಈಗ ಯಶ್ ಎಷ್ಟು ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ ಗೊತ್ತಾ? ತಬಾಹಿ ಹಾಡು ರಿಲೀಸ್ ಆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡುತ್ತೆ. ಈ ಹಾಡಿನಲ್ಲಿ ನಾಯಕ ಯಶ್ ಹಾಗೆ ಕಿಯಾರಾ ಅಡ್ವಾಣಿ ಅವರಿಬ್ಬರ ಒಂದು ನಡುವಿನ ಇಂಟಿಮೇಟ್ ದೃಶ್ಯಗಳು ಎಲ್ಲರ ನಿದ್ದೆ ಕೆಡಿಸುತ್ತೆ. ಇದು ಸತ್ಯವಾದಂತಹ ಮಾತು. ಇನ್ನು ಕೆಲವರು ಟೀಕೆಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೆಲವರು ಆ ಹಾಡನ್ನ ಆ ಸೀನ್ಗಳನ್ನ ಎಂಜಾಯ್ ಮಾಡಿದ್ರೆ, ಇನ್ನು ಕೆಲವರಿಗೆ ಮುಜುಗರ ಆಗುತ್ತೆ ಆ ಒಂದು ತಬಾಹಿ ಹಾಡಿಂದ. ಅದರಲ್ಲೂ ಯಶ್ ಈ ತರ ಒಂದು ಸೀನ್ಗಳನ್ನ ಮಾಡಿದ್ದು ಮಾತ್ರ ಎಲ್ರಿಗೂ ಶಾಕೆ. ಹಾಗೇನೆ ಆಪ್ಕಿ ಅದಾಲತ್ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯಶ್ ಅವರಿಗೆ ಆ ಕಾರ್ಯಕ್ರಮದ ನಿರೂಪಕರು ರಜತ್ ಶರ್ಮಾ ಇದೇ ವಿಚಾರವಾಗಿ ನೇರ ಪ್ರಶ್ನೆಯನ್ನ ಕೇಳ್ತಾರೆ. ತಬಾಹಿ ಹಾಡಿನ ವಿಡಿಯೋ ನೋಡಿದಂತಹ ಕೆಲವರು ಈ ಒಂದು ಹಾಡನ್ನ ಕಾಂಡೋಮ್ ಜಾಹೀರಾತಿಗೆ ಹೋಲಿಸ್ತಾ ಇದ್ದಾರಲ್ಲ ಅನ್ನುವಂತಹ ಪ್ರಶ್ನೆಗೆ ಈಗ ಯಶ್ ಅವರು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಸ್ಟೈಲ್ನಲ್ಲಿ ಆನ್ಸರ್ ಅನ್ನ ಮಾಡಿದ್ದಾರೆ. ಅಂದ್ರೆ ಯಾರಿಗೂ ಬೇಜಾರ್ ಆಗ್ಬಾರ್ದು, ಆ ರೀತಿಯಲ್ಲಿ ಒಂದು ತಮಾಷೆಯ ಧಾಟಿಯಲ್ಲೇ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಯಶ್. ಒಂದು ವೇಳೆ ನಾನು ಕಾಂಡೋಮ್ ಜಾಹೀರಾತು ಮಾಡೋದೇ ಆದಲ್ಲಿ ಅಧಿಕೃತವಾಗಿ ಹಣವನ್ನ ಪಡ್ಕೊಂಡೇ ಮಾಡ್ತೇನೆ, ಹೀಗೆ ಪುಕ್ಕಟ್ಟೆಯಾಗಿ ಅಂತೂ ನಾನು ಖಂಡಿತ ಮಾಡೋದಿಲ್ಲ ಅಂತ ಹೇಳಿ ಒಂದು ತಮಾಷೆ ರೀತಿಯಲ್ಲಿ ಯಾರು ಟ್ರೋಲ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋನ ಅವರಿಗೆ ತಿರುಗೇಟನ್ನ ಯಶ್ ಅವರು ಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿರುವಂತಹ ಅರ್ಥ ದೃಶ್ಯಗಳು ಹಾಗೆ ಬೋಲ್ಡ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಕೂಡ ಮುಕ್ತವಾಗಿ ಯಶ್ ಅವರು ಮಾತನಾಡಿದ್ದಾರೆ. ಚಿತ್ರತಂಡ ಎಲ್ಲಿಯೂ ಸಹ ಅಶ್ಲೀಲತೆಯ ಗೆರೆಯನ್ನ ದಾಟಿಲ್ಲ ಅನ್ನೋದನ್ನ ಯಶ್ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ. ಅಶ್ಲೀಲತೆ ಖಂಡಿತವಾಗೂ ತಪ್ಪು ಅಂತ ಹೇಳ್ತೇನೆ, ಆದ್ರೆ ನೀವು ಹಾಡನ್ನ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಿ, ಅದರಲ್ಲಿ ಎಲ್ಲಾದ್ರೂ ಅಶ್ಲೀಲತೆ ಕಾಣಿಸ್ತಾ ಇದೆಯಾ? ಒಂದೇ ಒಂದು ಕಿಸ್ಸಿಂಗ್ ದೃಶ್ಯ ಕೂಡ ಆ ಒಂದು ಹಾಡಲ್ಲಿ ಇಲ್ಲ. ಚಿತ್ರೀಕರಣದ ವೇಳೆ ಪ್ರತಿಯೊಂದಕ್ಕೂ ಒಂದು ಗೌರವಯುತ ಮಿತಿ ಇರುತ್ತೆ, ಹಾಗೆ ಅದರ ಒಂದು ಅರಿವು ಕೂಡ ಎಲ್ರಿಗೂ ಇರುತ್ತೆ. ದೃಶ್ಯಗಳನ್ನ ಕಲಾತ್ಮಕವಾಗಿ ಒಂದು ಸೌಂದರ್ಯ ಪ್ರಜ್ಞೆಯೊಂದಿಗೆ ಸೆರೆ ಹಿಡಿದೋದು ಇನ್ನು ನಮ್ಮ ಒಂದು ಕೆಲಸ ಕೂಡ ಆಗಿರುತ್ತೆ. ಆ ಒಂದು ಕೆಲಸದಲ್ಲಿ ವಿಡಿಯೋದಲ್ಲಿ ಪರದೆ ಮೇಲೆ ಅದು ಅದ್ಧೂರಿಯಾಗಿ ಹಾಗೆ ಆಕರ್ಷಕವಾಗಿ ಕಾಣಿಸೋದು ಸಿನಿಮಾದ ಶಕ್ತಿ ಮತ್ತೆ ನಿರ್ದೇಶಕರ ಸೃಜನಶೀಲ ಅಭಿವ್ಯಕ್ತಿ ಅಂತ ಹೇಳಿ ಯಶ್ ಅವರು ಸ್ಪಷ್ಟನೆಯನ್ನ ಆ ಒಂದು ಹಾಡಿನ ಬಗ್ಗೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಟಾಕ್ಸಿಕ್ ಸಿನಿಮಾದ ಮೂಲ ಆಶಯ ಜೊತೆಗೆ ಸಮಾಜಕ್ಕೆ ಅದು ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಕೊಡುತ್ತೆ ಅದ್ರ ಬಗ್ಗೆ ಕೂಡ ಯಶ್ ಅವರು ಮಾತನಾಡಿದ್ದಾರೆ. ಈ ಚಿತ್ರ ಪ್ರಮುಖವಾಗಿ ಇಂದಿನ ಯುವ ಪೀಳಿಗೆಯ ಅಂದ್ರೆ ಜೆನ್ಜಿ ಪೀಳಿಗೆಯ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಈ ಒಂದು ಹಾಡು, ಅದರಲ್ಲೂ ಈ ಒಂದು ಚಿತ್ರ, ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ, ಈ ಒಂದು ಟಾಕ್ಸಿಕ್ ಸಿನಿಮಾ ಈ ಒಂದು ಜೆನ್ಜಿ ಯುವಕರ ಒಂದು ಪೀಳಿಗೆ ಏನಿದೆ ಆ ಒಂದು ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾರೆ. ಹಳೆಯ ತಲೆಮಾರಿನ ಜನರು ಸಮಾಜದಲ್ಲಿ ನಿಗದಿಪಡಿಸಿರುವಂತಹ ಕಟ್ಟುಪಾಡುಗಳು ಜೊತೆಗೆ ನಿಯಮಗಳ ಬಗ್ಗೆ ಇಂದಿನ ಯುವ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಳೆಯ ತಲೆಮಾರಿನ ಕಟ್ಟುಪಾಡುಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿರಿಯರ ಜೊತೆಗಿನ ಭಿನ್ನಾಭಿಪ್ರಾಯಗಳು ಜೊತೆಗೆ ಹೊಸ ಆಲೋಚನೆಗಳು ಏನು ಅನ್ನೋದನ್ನ ಈ ಕತೆ ಚರ್ಚೆ ಮಾಡುತ್ತೆ. ಹಳೆಯ ಪದ್ಧತಿಗಳ ಬಗ್ಗೆ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಪ್ರತಿಯೊಂದಕ್ಕೂ ಸಹ ನಿಗದಿತ ನಿಯಮಗಳೇ ಯಾಕಿರ್ಬೇಕಲ್ವಾ ಅನ್ನುವಂತಹ ಯುವಕರ ಪ್ರಶ್ನೆ. ಅಂದ್ರೆ ಈಗಿನ ಯುವಕರು ಹಂಗೆ ಕೇಳೋದು, ಯಾಕೆ ಹಳೆ ಪದ್ಧತಿಗಳ ಬಗ್ಗೆ ನಾವು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿದೆ, ಏನು ಇದೇ ತರ ಮಾಡಬೇಕು ಅಂತ ಏನಾದರೂ ಸ್ಟ್ರಿಕ್ಟ್ ಆಗಿ ಇದೇ ರೀತಿಯಾದಂಥ ನಿಯಮಗಳು ಯಾಕಿರ್ಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ಈಗಿನ ಯುವಕರು ಯುವತಿಯರು ಜೆನ್ಜಿ ಪೀಳಿಗೆ ಏನಿದೆ ಅದು ಕೇಳ್ತಾ ಹೋಗುತ್ತೆ. ಈ ಪ್ರಶ್ನೆಗಳ ಸುತ್ತಾನೆ ಈ ಸಿನಿಮಾ ಸಾಗುತ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಶ್ ಅವರು ವಿವರಣೆಯನ್ನ ಟಾಕ್ಸಿಕ್ ಸಿನಿಮಾ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಚಿತ್ರದ ಟ್ರೇಲರ್ ಕೂಡ ವಿವಾದಕ್ಕೆ ಕಾರಣ ಆಗಿರುತ್ತೆ. ಹಲವಾರು ವೀಕ್ಷಕರು ಯಶ್ ಹಾಗೆ ಇತರ ನಟರನ್ನ ಒಳಗೊಂಡಂತಹ ಕಾಮ ಪ್ರಚೋದಕ ದೃಶ್ಯಗಳನ್ನ ಟೀಕೆ ಮಾಡ್ತಾರೆ. ಇತ್ತೀಚಿನ ಸಂವಾದವೊಂದರಲ್ಲಿ ಯಶ್ ಅವರ ಹೆಂಡತಿ ಏನಿರ್ತಾರೆ ರಾಧಿಕಾ ಪಂಡಿತ್ ಅವರು ಈ ಇಂಟಿಮೇಟ್ ದೃಶ್ಯಗಳ ಬಗ್ಗೆ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಯಶ್ ಅವರು ಹಂಚ್ಕೊಂಡಿದ್ದಾರೆ. ಬೇರೆಯವರ ಹೆಂಡತಿ ತರಾನೇ ನನ್ನ ಹೆಂಡತಿ ಕೂಡ ಹೌದು,
ಟ್ರೇಲರ್ ಹಾಗೆ ತಬಾಹಿ ನೋಡಿ ಅನ್ಕಂಫರ್ಟ್ ಆಗಿದ್ದು ಕೂಡ ನಿಜ. ನಾನು ಯಾವುದೇ ರೀತಿ ಸುಳ್ಳನ್ನ ಹೇಳೋದಿಲ್ಲ. ನನ್ನ ಹೆಂಡತಿ ಕೂಡ ಒಬ್ಬ ನಟಿಯಾಗಿರೋದ್ರಿಂದ ಅವಳು ಒಂದು ರಿಯಾಕ್ಷನ್ ಏನಿದೆ, ಆ ಒಂದು ಹಾಡಿನ ಬಗ್ಗೆ, ಒಂದು ಸಿನಿಮಾದ ಬಗ್ಗೆ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅದನ್ನ ಅವಳು ಅರ್ಥ ಮಾಡ್ಕೊಳ್ತಾರೆ. ಅವರು ಅರ್ಥ ಮಾಡ್ಕೊಳ್ತಾರೆ. ಅವರು ಕೂಡ ಒಬ್ಬ ನಟಿ ಆಗಿರೋದ್ರಿಂದ ಅವರು ಅರ್ಥ ಮಾಡ್ಕೊಳ್ತಾರೆ. ನಾನು ನನ್ನ ಕಂಫರ್ಟ್ ಝೋನ್ನಿಂದ ಹೊರ ಬಂದಿದ್ದೇನೆ. ಅಂದ್ರೆ ಈ ಕೆಲಸಗಳನ್ನ ಮಾಡೋದು ನನಗೆ ಸುಲಭ ಅಲ್ಲ. ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ನಟನೆ ಮಾಡೋದು ಸುಲಭ ಅಲ್ಲ ನನಗೆ. ಆದ್ರೆ ಕತೆ ಅದನ್ನ ಕೇಳುತ್ತೆ, ನಾನು ಅದೇ ರೀತಿ ಮಾಡಬೇಕಾಗತ್ತೆ. ಖಂಡಿತವಾಗಿ ಅವಳು ಅದರ ಬಗ್ಗೆ ಸಂತೋಷವಾಗಿ ಇರೋದಿಲ್ಲ ಅನ್ನೋದು ನನಗೂ ಸಹ ಗೊತ್ತು. ಯಾರು ತಾನೇ ಖುಷಿ ಪಡ್ತಾರೆ ಹೇಳಿ ಈ ಥರ ಸೀನ್ಗಳಲ್ಲಿ ಗಂಡನನ್ನ ನೋಡಿದ್ರೆ. ಆದ್ರೆ ಅವಳು ಅಸಮಾಧಾನಗೊಂಡಿದ್ದಾಳೆ ಅಥವಾ ಏನಾದ್ರೂ ಮಾಡಿದ್ದಾಳೆ ಅಂತ ಏನಿಲ್ಲ. ಅಂದ್ರೆ ನನ್ಗೇನೋ ಕೋಪ ಮಾಡ್ಕೊಂಡು ನನ್ನ ಹತ್ರ ಜಗಳ ಮಾಡಿದ್ದಾಳೆ ಅಂತ ಏನಿಲ್ಲ. ಯಾಕೆಂದ್ರೆ ಅವಳು ನನ್ನನ್ನ ನಂಬ್ತಾಳೆ. ಮುಖ್ಯ ವಿಷಯ ಅಂದ್ರೆ ಅವಳು ಕೂಡ ಒಬ್ಬ ನಟಿ. ಅವಳು ಅರ್ಥ ಮಾಡ್ಕೊಳ್ತಾರೆ. ಜೊತೆಗೆ ನಾನು ಆ ದೃಶ್ಯವನ್ನ ಮಾಡುವಾಗ ಅದು ನಟನಾಗಿ ಮಾತ್ರ ಮಾಡ್ತೇನೆ ಹೊರತು ಅವಳ ಗಂಡನಾಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯಶ್ ಅವರು ಹೇಳಿದ್ದಾರೆ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.